ಒಬ್ಬ ಗುರುಗಳು ಪ್ರಸಾದಕ್ಕೆ ಹೋಗಿದ್ರು. ನಿಮ್ಮ ಮನೆಗೆಲ್ಲ ಬರ್ತಾರಲ್ಲ, ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಾಮೀಜಿಯವ್ರು ಬರ್ತಾರಲ್ಲ, ನಿಮ್ಮ ಊರಿನ ಸ್ವಾಮಿಗಳು ಏನಾರು ಬರ್ತಾರಲ್ಲ ಮನೆ ಪ್ರಸಾದಕ್ಕೆ ಹೋಗಿದ್ರು. ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಪೂಜೆ ಸ್ನಾನ ಶಿವಪೂಜಾದಿಗಳನ್ನು ಮುಗಿಸ್ಕೊಂಡು ಹೋಗಿ ಗೌಡನ ಮನೆಯೊಳಗೆ ಪ್ರಸಾದ ಕುಂತರು. ಆ ಗೌಡಗೆ ಏನೋ ಗೊತ್ತಿರಲಿಲ್ಲ, ಮಣ್ಣು ಊರಿನ ಗೌಡ ಅಂತ. ಹೋಗಿ ಮನ್ಯಾಗ ಕುಂತರು. ಎಲ್ಲ ಎಡಿ ಮಾಡಿದಗಳನ್ನ ಗುರುಗಳಂದ್ರು ಸಾಷ್ಟಾಂಗ ಹಾಕು ಅಂದ್ರ ಗೌಡ. ಅವ ಅಂದ, ಯಪ್ಪ ಅಂದವ, ಯಾಕ ಯಪ್ಪ, ನಾನು ಹೆಂಡತಿ ಹೋಳಿಗೆ ಮಾಡ್ಯಾಳ, ಹಪ್ಪಳ ಮಾಡ್ಯಾಳ, ಶಾಂಡಿಗೆ ಮಾಡ್ಯಾಳ, ಚಪಾತಿ ಮಾಡ್ಯಾಳ, ಹುಗ್ಗಿ ಮಾಡ್ಯಾಳ, ಸಾಷ್ಟಾಂಗ ಒಂದ ಬಿಟ್ಟಾಳ ಅಂದಂತೀವ. ಇದೇನು ಅಡಿಗೆ ಮಾಡೋದ? ಅದೇನು ಬೋಗನ್ಯಾಗ ಸಿಗೋದ? ಏನು ಮಾರ್ಕೆಟ್ನಾಗ ಎಲ್ರಿ ಮಾಲ್ಗಳಲ್ಲಿ ಸಿಗೋದ? ಹಿಂಗಾದಗಳನ್ನೇ ಗುರುಗಳ ಸಾಷ್ಟಾಂಗ ಹಾಕಂದಗಳನ್ನೇ ದೊಡ್ಡ ಗೌಡ ನಾನು ಪ್ರೆಸ್ಟೀಜ್ ಅಂಗ್ ಕಡಿಮೆ ಮಾಡೋಕೆ ಹೋಗ್ಬೇಕಂತ ಹೇಳಿ ಹೋಗಿ ಮಡದಿ ಕೇಳಿದ, ಹೇ ಎಲ್ಲಾ ಮಾಡಿ ಸಾಷ್ಟಾಂಗ ಒಂದ ಬಿಟ್ಟಿ ಇಲ್ಲ, ಪಟ್ ನಂಗೆ ಸಾಷ್ಟಾಂಗ ತರಸ್ ಹೋಗಿ ಅಂದವ. ಅದೇನು ಅಂಗಡಿಯಾಗ ಸಿಗ್ತದೆ ಸಾಷ್ಟಾಂಗ? ಈಗ ಹೆಂಗ ಹೋಗ್ಬೇಕು? ಮಗನ ಕರಲ್ಲ, ಮಗ ಬಾ ಇಲ್ಲಿ. ಅವ ಅಂದ, ಮಮ್ಮಿ ಏನು ₹100 ತಗೋ, ಕಿರಾಣ ಅಂಗಡಿಯೊಳಗೆ ಹೋಗಿ ಶೆಟ್ರ ಅಂಗಡಿಯೊಳಗೆ ಹೋಗಿ ₹100 ಸಾಷ್ಟಾಂಗ ತಗೊಂಡ ಬಾ. ಏನು ಶೆಟ್ರ ಅಂಗಡಿಯಾಗ ಸಿಗ್ತೈತೆ ಸಾಷ್ಟಾಂಗ? ಮತ್ತ ಅವ್ವ ಅಪ್ಪಗ ಗೊತ್ತಿಲ್ಲ ಅಂದ್ರೆ ಮಗನಿಗೆ ಏನು ಗೊತ್ತಿರ್ತೈತೆ? ಮಣ್ಣ ಓಡ್ತಿದ್ದೆ ಕಟ್ಟೆ ಓಡಿ ಶೆಟ್ರ ಅಂಗಡಿ ಭಯಂಕರ ಗದ್ಲಿತ್ತು. ಶೆಟ್ರ ಅಂದ, ಏನ್ರಿ ಗೌಡ್ರ? ಏನಿಲ್ರಿ, ನಮ್ಮ ಮನ್ಯಾಗ ಸ್ವಾಮಿಗಳು ಬಂದು ಕುಂತಾರ, ನಮ್ಮವ್ ಎಲ್ಲಾ ಮಾಡ್ಯಾಳ, ಅವ್ರಿಗೇನ ಸಾಷ್ಟಾಂಗ ಬೇಕಂತ ನಮ್ಮವ್ ಅದಕ್ಕೆ ₹100 ಕೊಟ್ಟು ಕಳಿಸಾಳ, ₹100 ಕೆಟ್ಟ ಬರ್ತೈತೆ, ಅದ್ ಸಾಷ್ಟಾಂಗ ಕೊಡ್ರಿ. ಶಟ್ಟಿಗೆ ತಲೆ ಗಿಮ್ಮನ್ ತೊಂಬಲಿಗೆ. ಅವ ಅಂದ, ಸ್ವಲ್ಪ ಇವ ಕಾಡ್ಸಾಕ್ ಬಂದಿರ್ಬೇಕಂತ ತಿಳ್ಕೊಂಡು ಹೇಳಿ, ಗೌಡ್ರ ಸ್ವಲ್ಪ ತಾಳ್ಕೋರಿ, ಒಂದ್ 10 ನಿಮಿಷ ಎಲ್ಲಾ ಗಿರಾಕಿ ಹೋದ್ಮೇಲೆ ಕೊಡ್ತೀನ್ರಿ ಅಂದ ಸಣ್ಣ ಗೌಡ್ರಿ. ಏ ತಾಳ್ಕೊಳಕ್ ಆಗೋದಿಲ್ರಿ, ಪಟ್ಟನ ಕೊಡಬೇಕ ನಮಗಂದ. ನಮ್ಮ ಮನ್ಯಾಗ ಸ್ವಾಮಿಗಳು ಕುಂತಾರ, ಎಲ್ಲ ಎಡಿ ಮಾಡ್ಯಾಳ ನಮ್ಮವ್ವ, ಅವ್ರಿಗೆ ನೋಡಿದ್ರೆ ಸಾಷ್ಟಾಂಗ ಬೇಕಂತ ಪಟ್ಟನ ಕೊಡ್ರಿ. ಶಟ್ರ ಎಲ್ಲಾ ಗಿರಾಕಿ 10 ನಿಮಿಷ ಕಳಿಸಿದ್ರು. ಇವ ಹೋದ, ಇವ ಕಾಡ್ಸಾಕ್ ಬಂದಾನಂತ ಹೇಳಿ ಶಟ್ರ ಏನ್ ಮಾಡಿದ್ರು ಅಂದ್ರ, ತಲಿ ಕೆಟ್ಟ ಗಿರಾಕಿ ಕೊಟ್ಟು ತಲಿ ಮೊದಲೇ ಕೆಟ್ಟಿತ್ತು. ಆ ₹100 ಇಸ್ಕೊಂಡ್ರು. ಕೈ ಬೀಸಿ ಒಂದು ಗೌಡನ ಕಪಾಳಕ್ಕೆ ಒಂದು ರೆಮ್ಮತ್ತ ಬಿಟ್ರ ಅವನ ಮಗಡಿ. ಬಿಟ್ಟಗಳೇನೆ ಸಣ್ಣ ಗೌಡ ಕೇಳಿದ್ನಂತ, ಇದ ಏನ್ರಿ ಸಾಷ್ಟಾಂಗ ಅಂತ ಕೇಳಿದ್ನಂತವ. ಅದು ಎಂತ ದೀಡ ಪಂಡಿತಿರ್ಬೇಕ ಯವ್ವ. ಇದ ಏನ್ರಿ ಸಾಷ್ಟಾಂಗ ಅಂತ ಕೇಳಿದಗಳನ್ನ ಶಟ್ರು ಹೂನ ಅಂದ್ರ ಅವ್ರು ಕಪಾಳ ಹಿಡ್ಕೊಂತ ಹೊಳ್ಳೆ ಕಡ್ಡೆ ಅಂತ ಮನಿಗೆ ಪಟ್ಟ ಮಟ್ಟ ಮನಿಗೆ ಓಡಿ ಬಂದ. ಅವ್ ಕೇಳಿದ, ತಂದೇನೋ ಸಾಷ್ಟಾಂಗ? ತಂದಿನ. ಎಲ್ಲೈತಿ? ಒಳಗ್ ಬಾ ಕೊಡ್ತೀನಿ. ಹೊರಗೆ ಹೆಂಗ್ ಕೊಡ್ಬೇಕು? ಪಡಿಸಾಲೆ ಗುರುಗಳದ ಕರ್ಕೊಂಡು ಹೋದ. ಅದಕ್ಕೆ 2 ದಿನದ ಸಿಟ್ಟಿತ್ತು ಏನೋ, ಪಾಟನಂಗ ಅವ್ರ ಅವನ ಕಪಾಳಗೊಂದು ರೆಮ್ಮನಂಗ್ ಬೆಟ್ಟ. ಅದು ಕೇಳುತ್ತಂತ, ತಮ್ಮ ಇದ ಏನು ಸಾಷ್ಟಾಂಗ ಅಂತ ಕೇಳುತ್ತಂತ. ಅದು ಅವ್ರ ಅವ್ವ. ಅದು ಎಂತಂದಿರ್ಬೇಕು ಅಯ್ಯವ್ವ. ಅವ ಅಂದ, ಯವ್ವ ಶಟ್ರು ₹100 ತಗೊಂಡು ಇದನ್ನ ನನಗೆ ಕೊಟ್ಟಾರ, ಅದನ್ನ ಬಂದ್ ನಾನು ಕೊಟ್ಟೀನಿ ಅಂದವ. ಇಷ್ಟ ಅಡದ್ರೊಳಗ ಹೆಂಡತಿ ಹೆಂಗ್ ಹೋಗಿ ಸ್ವಾಮಿಗಳಿಗೆ ಕೊಡಬೇಕು ಈ ಸಾಷ್ಟಾಂಗ? ಗಂಡನ ಕಲ್ ರೀ ಒಳಗ್ ಬರ್ರಿ, ಸಾಷ್ಟಾಂಗ ತಂದಿರ ಇಲ್ಲ ಅದನ್ನ ಹೇಳ್ರಿ. ರೀ ಕೊಟ್ಟಾರ ಬರ್ರಿ, ನಿಮಗ ಕೊಡ್ಬೇಕ ನಾನು ಅಂತ ಹೇಳಿ. ಅದು ಗಂಡು ಏನು ಕೊಡಿಸ್ಲಾರ ಸಿಟ್ಟಿತ್ತು ಏನು, ಬಳಿ ಏರಿಸಿದ್ದ ಗಂಡನ ಕಪಾಳಕ್ಕೆ ಒಂದು ರೆಮ್ಮನ. ಅದು ಕೇಳತ್ತಂತ, ಏನ ಇದು ಸಾಷ್ಟಾಂಗ ರೀ, ಶೆಟ್ ಕೊಟ್ರಿ, ಇದನ್ನ ಕೊಟ್ಟು ಕಳಿಸ್ಯಾರ ಶೆಟ್ರು. ಹೌದೇನೋ ಅಂತ ತಿಳ್ಕೊಂಡು ಅದು ಗುರುಗಳು ಕೊಡಕ್ ಹೋಯ್ತು. ಆ ಗುರುಗಳಿಗೆ 85 ವಯಸ್ಸು ಪಾಪ. ಗೌಡ ಕರದಾನ ಅಂತೇಳಿ ಹಲ್ಲಿಲ್ಲ ಅಂದ್ರು ಹಲಸಟ್ ಹಾಕೊಂಡ್ ಬಂದಿದ್ರ ಆ ಸ್ವಾಮಿಗಳು. 5 ಪಾಪ ಹತ್ರ ಮನಿಗ್ ಗೌಡನ ಮನಿಗ್ ಪ್ರಸಾದ ಐತ. ಇವ ಏನಂದ ಹೋಗಿ, ಅಪ್ಪ ಸಾಷ್ಟಾಂಗ ಹಾಕ್ರಿ ಅಂದಗಳೇನೆ. ಗೌಡ ಅಂದ, ಯಪ್ಪ ಕಣ್ಣು ಮುಚ್ಚ್ರಿ ಅಂದವ. 5 ಗೊತ್ತಿಲ್ಲ ಇವ ಹಿಂಗ್ ಕೊಡ್ತಾನಂತ ಹೇಳಿ. ಬಹುಶಃ ಗೌಡ ನಾಚಾಕತ್ತಿರ ಬಿಡ ಅಂತ ಹೇಳಿ ಕಣ್ಣು ಮುಚ್ಚಿದ್ರು ಸ್ವಾಮಿಗಳು. ಶಟ್ರು ಮಗನಿಗೆ ಕೊಟ್ಟಿದ್ದು, ಮಗ ಮಡದಿ ಕೊಟ್ಟಿದ್ದು, ಮಡದಿ ತನ ಕೊಟ್ಟಿದ್ದು, 3 ಸೇರಿ ಒಮ್ಮಲಿಗೆ ಕೊಡ್ಬೇಕಲ್ಲ ಗುರುಗಳ ಕಣ್ಣು ಮುಚ್ಚಿದಗಳೇ ಕೈ ಜಾಡಿಸಿ ಗುರುಗಳ ಕಪಾಳಿಗೆ ಬಿಟ್ರೆ ಹೇಳ್ತೇನೆ, ಹಲಸಟ್ಟು ಉಚ್ಚಿ ತಾಟ್ನಾಗ ಬಿತ್ತಿತ್ತಂತ ಪಾಪ. ಅದರ ಅಜ್ಜನ್ ಏನು ಗೊತ್ತೇ ಇಲ್ಲ ಅಂತ. ಅವ್ವ ಅಪ್ಪಗೆ ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೇನು ಗೊತ್ತಿರ್ತದೆ. ಹಾಗಾಗಿ ನಾವೆಲ್ಲವನ್ನ ಪರಿಚಯಿಸಬೇಕಾಗಿದೆ, ಮಕ್ಕಳಿಗೆಲ್ಲವನ್ನ ತಿಳಿಸಬೇಕಾಗಿದೆ.